ಸಾಕಾಗಿ ಹೋಗೈತ್ರಿ ಮರಾಠಿ ಹೆಣ್ತಿನ ಮಾಡ್ಕೊಂಡ. ಕಷ್ಟಪಟ್ಟು ಕನ್ನಡ ಕಲಿಸಿದ್ರು ನಾನು ಇಷ್ಟದಂಗೆ ನಡೆಯೋಲ್ಲಂದ್ರೆ ನನ್ನ ಅದೃಷ್ಟಾರಿ ಎಂಥದಿರ್ಬೇಕತ್ತನ್ನ ಎಟ್ಟು ಹೇಳಿದ್ರು ಸಟ್ ಸರ್ವತ್ನ್ಯಾಗ ಚಟ್ ಚೀರ್ಲಾಕತ್ತತಿ. ಹಂಗೆ ಚೀರ್ಲಾತ ನಾವು ಓಣ್ಯಾನ ಮಂದಿ ಓಡೋಡಿ ಬರ್ತಾರೆ. ಏನಾತ ಕೇಳ್ತಾರೆ. ಏನಾರೇ ಹೇಳಿದ್ರಿ ಅವ್ರಿಗೆ ಹಾವು ಬಂದಿತ್ತು ಅದಕ್ಕೆ ಚೀರ್ಲಾತಿದ್ದಿಲ್ಲ ಅಂತ ಹೇಳ್ತೀನಿ. ಹಾವರ ಎಷ್ಟು ದಿನ ಆಗ್ತಾರೆ ಬರ್ತೈತ್ರಿ ಅದು. ಈಗಂತೂ ಒಂದು ಈಟ ಬಾಯಿ ಆತಂದ್ರೆ ಬಡ್ಡಿಗಿನ ತೊಗೊಂಡು ಓಡಿ ಬರ್ಲಾತ್ತಾರ. ಎಲ್ಲೈತಿ ಹಾವು? ನಾವು ಮದುವೆ ಮಾಡ್ಕೋಬಾರ್ದಾಗಿತ್ತು ರೀ. ಸುಮ್ಮ ಹಂಗೆ ಬ್ರಹ್ಮಚಾರಿಯಾಗಿದ್ದರೆ ಕಮ್ಮಗೆ ಹಚ್ಚಗಿದ್ದಲ್ಲಿ ತಿಂದು ಬೆಚ್ಚಗಿದ್ದಲ್ಲಿ ಬಿದ್ದು ಹೇಳ್ತಿದ್ವಿ. ಈಗ ಮಾಡ್ಕೊಳೋದಪ್ಪ ನಿಂದ ಬಿಡ್ಲಾಕ ಹೆಂಗೆ ಬರ್ತೈತಿ. ಅದಕ್ಕೆ ಹಲಗಿಣಿ ಹೆಣಮಪ್ಪಗೆ ಹರಕಿ ಹೊತ್ತನ ವರ್ಷ ತುಂಬಿಡ್ದ ನಮ್ಮ ಸಂಸಾರ ಸುದ್ದಾಗಿ ಛತ್ರಪತಿ ಶಿವಾಜಿ ಮಹಾರಾಜನಂತ ಗಂಡಸ ಮಗನ ಕೊಟ್ರೆ ನಿನಗೆ ಬೆಳ್ಳಿ ಉಳ್ದಾರ ಮಾಡಿಸಿ ಹಾಕ್ದತ್ತಿ ಬಿಡ್ಕೊಂಡು. ಅವಾಗ ಅರ್ಜೆಂಟ್ ಉಳ್ದಾರ ಬೇಕಾಗಿತ್ತು, ದೌಡ್ ಕಣ್ಣು ತೆಗಿಲಿ. ಇಲ್ಲಾಂದ್ರೆ ಹಾವು ಎಷ್ಟು ದಿನ ಬರ್ತೈತಿ ಬರಲಿ. ಈಗ ನಮ್ಮ ಅಭಿಮಾನಿಗಳ ಅಪೇಕ್ಷೆ ಮೇರೆಗೆ ಒಂದು ಜಾನಪದ ಗೀತೆ ಹುಚ್ಚರಂಗ ಹುಡುಗಿ ಪ್ಯಾಶನ್ ಅರಿವಿ ಆತಕ್ಕೆ ಆದ್ರು. ಹೆಣ್ಣಿನ ಧರ್ಮ ಮರಿಯಬ್ಯಾಡ ನಾರಿ, ಪ್ರೀತಿ ಬಿಟ್ಟರೆ ನೀ ಹೆಣ್ಣಲ್ಲ ಹೆಮ್ಮಾರಿ. ಹುಚ್ಚರಂಗ ಹುಡುಗಿ ಪ್ಯಾಶನ್ ಅರಿವಿ ಆತಕ್ಕೆ, ಹುಚ್ಚರಂಗ ಹುಡುಗಿ ಪ್ಯಾಶನ್ ಅರಿವಿ ಆತಕ್ಕೆ, ಮೆಚ್ಚಿ ಬಂದ ಮಳ್ಳ ಹುಡುಗನ ಹುಡುಗ ಸಾಕೆ. ಹುಚ್ಚರಂಗ ಹುಡುಗಿ ಪ್ಯಾಶನ್ ಅರಿವಿ ಆತಕ್ಕೆ, ಹುಚ್ಚರಂಗ ಹುಡುಗಿ ಪ್ಯಾಶನ್ ಅರಿವಿ ಆತಕ್ಕೆ, ಮೆಚ್ಚಿ ಬಂದ ಮಳ್ಳ ಹುಡುಗನ ಹುಡುಗ ಸಾಕೆ. ಹುಚ್ಚರಂಗ ಹುಡುಗಿ ಪ್ಯಾಶನ್ ಅರಿವಿ ಆತಕ್ಕೆ. ತೊಡಿ ಕಾಣುವಂಗರಿ ನಡೀತಿ, ಸಣ್ಣ ನಡ ಕಣ್ಣ ಕುಕ್ಕುವಂಗ ಬಳು ಕಾಡ್ತಿ, ಮಿಡಿ ತೊಡಿ ಕಾಣುವಂಗರಿ ನಡೀತಿ. ಗಾಳಿ ಬಿಟ್ರ ಗತಿಯೇನ ಮಳ್ಳರಂಗ ಮಾಡತಿ, ಗಾಳಿ ಬಿಟ್ರ ಗತಿಯೇನ ಮಳ್ಳರಂಗ ಮಾಡತಿ. ಪತನ ಬಡದ ಛತ್ರಿಯಾದ ಮಾನಗೆ ನೀರಾಗತಿ. ಹುಚ್ಚರಂಗ ಹುಡುಗಿ ಪ್ಯಾಶನ್ ಅರಿವಿ ಆತಕ್ಕೆ, ಮೆಚ್ಚಿ ಬಂದ ಮಳ್ಳ ಹುಡುಗರು ಹುಚ್ಚ ಸಾಕ. ಹುಚ್ಚರಂಗ ಹುಡುಗಿ ಪ್ಯಾಶನ್ ಅರಿವಿ ಆತಕ್ಕೆ. ಹುಡುಗಿ ತೆಲಿ ಮ್ಯಾಗ ಬಿಟ್ಟಿ ಕಟ್ಟ, ಕಟ್ಟಿದ್ದ ಶಿಲಾವಾಲಿ ಅಂಗಮಯ್ಯ ಮಾಟ. ಯಾಕಬೇಕ ಹುಡುಗಿ ತೆಲಿ ಮ್ಯಾಗ ಹಿಟ್ಟಿ ಕಟ್ಟ. ಗಂಡಸರಿಗಿಂತ ಕಡಿಮೆ ನಂತ ಹಾಕ್ಸಿ ಜೀನ್ಸ ಪ್ಯಾಂಟ್, ಗಂಡಸರಿಗಿಂತ ಕಡಿಮೆ ನಂತ ಹಾಕ್ಸಿ ಜೀನ್ಸ ಪ್ಯಾಂಟ್. ಒಂದಕ್ಕೆ ಒಂದ ತೊಂದ್ರೆಯಾಗಿ ಪಡ್ತಿಯಾಗಿ ಓಡಾಟ. ಹುಚ್ಚರಂಗ ಹುಡುಗಿ ಪ್ಯಾಶನ್ ಅರಿವಿ ಆತಕ್ಕೆ, ಮೆಚ್ಚಿ ಬಂದ ಮಳ್ಳ ಹುಡುಗರು ಹುಚ್ಚ ಸಾಕ. ಹುಚ್ಚರಂಗ ಹುಡುಗಿ ಪ್ಯಾಶನ್ ಅರಿವಿ ಆತಕ್ಕೆ. ಬಂಗಾರದಂತ ಬಣ್ಣ ನಿಂತು ಬಾಳ ಚಂದ ಕಾಣತಿ, ಗಂಡು ಹುಡುಗರು ಅಂಗಿ ಹಾಕಿ ಮಂಡ್ಯ ನಂಗ ಮಾಡತಿ. ಬಂಗಾರದಂತ ಬಣ್ಣ ನಿಂತು ಬಾಳ ಚಂದ ಕಾಣತಿ, ಗಂಡು ಹುಡುಗರು ಅಂಗಿ ಹಾಕಿ ಮಂಡ್ಯ ನಂಗ ಮಾಡತಿ. ಕುಂಗ ಹಿಡಿದ ಗಂಡಸರಿದ್ದ ಕತ್ತಲದಾಗ ಹೋಗ್ತಿ, ಕುಂಗ ಹಿಡಿದ ಗಂಡಸರಿದ್ದ ಕತ್ತಲದಾಗ ಹೋಗ್ತಿ. ಗಂಡು ಸಂತ ಒತ್ತಾಡಿದ್ರ ಒತ್ತಾಡಿ ಬೇಕತಿ. ಹುಚ್ಚರಂಗ ಹುಡುಗಿ ಪ್ಯಾಶನ್
ನೆಚ್ಚಿ ಬಂದ ಮಳ್ಳ ಹುಡುಗರು ಹುಚ್ಚ ಹಿಡಿಸಾಕ ಹುಚ್ಚರಂಗ ಹುಡುಗಿ ಫ್ಯಾಷನ್ ಅರ್ಬಿಯಾತಕ ಸುಪ್ರಸಿದ್ಧ ಇಲಕಲ್ಲಡಿ ಸೀರಿ ಕನ್ನಡದ ನಾಡಿನಲ್ಲಿ ಹುಟ್ಟಿ ಬಂದ ನಾರಿ ಉಟ್ಟ ನೋಡ ಸುಪ್ರಸಿದ್ಧ ಇಲಕಲ್ಲಡಿ ಸೀರಿ ಮೂಗುಬಟ್ಟು ಕುಂಕುಂಬಟ್ಟು ಇಟ್ಟು ನೋಡ ಮಾರಿ ಮೂಗುಬಟ್ಟು ಕುಂಕುಂಬಟ್ಟು ಇಟ್ಟು ನೋಡ ಮಾರಿ ಸಾಧ್ವಿ ಅಂತ ಸರಿದು ನಿನಗ ಬಿಡ್ತಾರಲ್ಲ ದಾರಿ ಹುಚ್ಚರಂಗ ಹುಡುಗಿ ಫ್ಯಾಷನ್ ಅರ್ಬಿಯಾತಕ ಹುಚ್ಚರಂಗ ಹುಡುಗಿ ಫ್ಯಾಷನ್ ಅರ್ಬಿಯಾತಕ ನೆಚ್ಚಿ ಬಂದ ಮಳ್ಳ ಹುಡುಗರು ಹುಚ್ಚ ಹಿಡ್ಸಾಕ ಹುಚ್ಚರಂಗ ಹುಡುಗಿ ಫ್ಯಾಷನ್ ಅರ್ಬಿಯಾತಕ ಮತ್ತೇನು ಮಹಾರಾಣಿಯವ್ರೆಲ್ಲ ಕೆಲಸ ಮುಗಿಸಿ ಸಿಗದಿ ಆರಾಮ್ ನಿತ್ತಂಗೆ ಕಾಣ್ತತಿ. ನನ್ನ ರಾಜ್ಯ ಈಗ ಬಂದ್ಯಾನ. ಹೌದಾ ನನ್ನ ರಾಣಿ ಈಗ ಬನ್ನಿ. ಹಸು ಆಗೈತಿ ಊಟಕ್ಕೆ ಏನ್ರಿ ಮಾಡಿ ಹಸ್ತಿದಿ ಹೊಯ್ದ ನಾನು ಒಳಗೆ ಹೋಗಿ ನಿನಗೆ ಉಣ್ಣಾಕ್ ತಗೊಂಬರ್ತೀನಿ. ನೀನು ಇಲ್ಲೇ ತಗ್ ನನ್ನ ರಾಜ ನನ್ನ ಸದ್ದಾರ. ದೈವ ತೆರಿತಿರ್ಪ ನಂದು ಈ ನಮ್ಮನಿ ಗದ್ದ ತುಟಿ ಹಿಡಿದು ರಾಜ ಅಂದ್ ಮಾತಾಡ್ಸಕತ್ತೇಳ ಅಂದ್ರೆ ಇವತ್ತು ನಮ್ಮ ಚಿಮಣಿ ಆರೋದು ಗ್ಯಾರಂಟಿ. ಚಿಮುಣಿ ಆರ್ತತಿ ಅಂತ ನಾ ತಿಳಿದನ ಅದು ಒಡಮಳಿ ಬೊಗ್ಗೊತ್ತು ಹತ್ಲಾದಿ. ಯಾಕ ಹಸು ಆಗೈತಿ ಊಟಕ್ಕೆ ಕುಡಂದ್ರೆ ಕಾಲೇ ಚಿರಗಿ ಕಾಲೇ ತಾಟ ಒಗಿದಾತಿ ತೆಲಿಗಿಲಿ ಕಟ್ಟತ್ತೇನ. ಮತ್ತೆ ಏನ್ ಮಾಡ್ಲಿ ಬುಟ್ಟಿದಾಗ ಹಿಟ್ಟಿಲ್ಲ ಡಬ್ಬದಾಗ ಕಾರಿಲ್ಲ ಸ್ಟೋನ್ದಾರ ಹಾಕಿಲ್ಲಂತ್ರ ಮೊದ್ಲೇ ಇಲ್ಲ. ನೀ ತರ ಏನ್ ತಂದ್ ಕೊಡಂದ್ರ ತಂದ್ ಕೊಡಂಗಿಲ್ಲ. ಮಾಡಂದ್ರೆ ಏನ್ ಮಾಡ್ತಾರ ಏನ್ ಬೇಕು ಹೇಳ ತಂದು ಕೊಡ್ತತಿ. ಮನ್ಯಾಗ ಇದ್ದದ್ದು ಇಲ್ಲದದ್ದು ಗಂಡಸರಿಗೆ ಹೆಂಗೆ ಗೊತ್ತಾಕತ್ತೆ? ಹ್ಞೂ ತಿಲ್ಲಕ್ ಗೊತ್ತಾಗತ್ತೆ ನಿನಗೆ ತಂದು ಕೊಡಕ್ ಗೊತ್ತಾಗಂಗಿಲ್ಲ ನಿನಗೆ. ನನಗೆಲ್ಲ ಗೊತ್ತಾಕತಿ. ಆದ್ರೆ ಮನಿ ಸಂಸಾರದ ಜವಾಬ್ದಾರಿ ಹೆಣ್ಣಿನ ಮ್ಯಾಗ ಹಚ್ಚಿರ್ತತಿ. ಗಂಡಿನ ಕೆಲಸ ಏನಪ್ಪಾ ಅಂದ್ರೆ ಮೈ ಮುರಿದು ದುಡಿದು ಮನ್ಯಾಗ ಏನೂ ಕಡಿಮೆ ಬೀಳಾರ್ದಂಗೆ ತಂದು ಹಾಕೋದು. ತಂದು ಹಾಕ್ತಾನಂತೇಳಿ ಮನಬಲ್ದಂಗೆ ಮಾಡಿ ಇದ್ದದ್ದೆಲ್ಲ ಖಾಲಿ ಮಾಡಿಟ್ಟು ನಾ ಏನು ಮಾಡ್ಲಿ ಅಂತ ಕೂತ್ರ ಗಂಡ ಎಟ್ಟತ್ತ ಅಂತ ಹೇಳ್ತತಿ. ಅದಕ್ಕೆ ಬಲ್ಲವ್ರು ಒಂದು ಮಾತು ಹೇಳಿ ಗೊತ್ತೈತಿ, ಹೆಣ್ಣು ಗೃಹಲಕ್ಷ್ಮಿ, ಹೆಣ್ಣು ಸಂಸಾರದ ಕಣ್ಣು, ಸತಿ ಸಂಸಾರದ ಜ್ಯೋತಿ ಅಂತ. ನೀ ಜ್ಯೋತಿಯಾಗಿ ನನ್ನ ಮನಿ ಬೆಳಗೋದು ಬಿಟ್ಟು ಹಿಂಗೆ ಕೋತಿ ಹಂಗೆ ಮಾಡಿದ್ರೆ ನಾ ಏನು ಮಾಡಲಿ? ನಮ್ಮ ಸಂಸಾರ ಶುದ್ಧ ಆಗೋದ್ರೆ ಎಂದ ನಿಂದೇನ್ ದೊಡ್ಡ ಸಂಸಾರ ಹೋಗು. ನನ್ನ ಮನ್ಸಿಗೆ ಬಂದಾಗ ಮಾಡಕ್ ನೋಡ. ನಿನ್ನ ಮನಸ್ಸಿಗೆ ಬಂದಂಗೆ ನೀ ಮಾಡು, ನನ್ನ ಮನಸ್ಸಿಗೆ ಬಂದಂಗೆ ನಾ ಮಾಡ್ತೇನೆ. ಆಗ ಎತ್ತ ಎರಿಗೆಳಿತು ಕೋಣ ಕೆರಿಗೆಳಿತು ಅಂದಂಗೆ ಆಕತಿ. ರಾಧಾ, ಸಂಸಾರವೆಂಬುದು ವೈರಾಗ್ಯ ಹೊಂದಿದ ಬೈರಾಗಿಯಂತೆ ಒಂಟೆತ್ತಿನ ಬಂಡಿ ಅಲ್ಲ. ಇದು ಜೋಡೆತ್ತಿನ ಬಂಡಿ. ಈ ಜೋಡೆತ್ತಿನ ಬಂಡಿಗೆ ಅರಿವೆಂಬ ಕೀಲುಗಳೇ ಭದ್ರವಾದ ಕೊಂಡಿ. ಅಜ್ಞಾನದಿಂದ ಕೊಂಡಿ ಕಳಿಸಿದರೆ ಈ ಬಂಡಿಗೆ ಎಲ್ಲಿ ಸಿಗುವುದು ದಂಡಿ. ಆಗ ಈ ಬದುಕೆಂಬ ಬಂಡಿ ಬಗಬಂಡಿ. ಈ ಬದುಕೆಂಬ ಬಂಡಿಗೆ ಗಂಡ ಹೆಂಡರೆಂಬೆರಡು ಗಾಲಿ ಮಾಡಿ ಬಾಳೆಂಬ ನಗಕ್ಕೆ ಮನಸ್ಸೆಂಬ ಎರಡೆತ್ತು ಹುಡ್ಡಿ
ಬುದ್ಧಿಯನ್ನೇ ಮೂಗುದಾರ ಮಾಡಿ ಸುಜ್ಞಾನವೆಂಬ ಅಧಿಕಾರಿ ಕೈಗದನ್ನು ಕೊಟ್ಟು ಸಾಗಿದರೆ ಗುರಿ ಮುಟ್ಟುವ ಬಹು ದೂರದ ದಾರಿ ಅರಿವಿಲ್ಲದೆ ಸಾಗುವುದು ರಾಧ. ಈಗ ಇಷ್ಟೊತ್ತನಿದ್ ಯಾನ್ ಹೇಳ್ದ್ ನೋಡು, ನನಗೇನು ಒಟ್ಟ ತಿಳಿಲಿಲ್ಲ ನೋಡು. ತಿಳಿಲಿಲ್ಲ? ಹಂಗಾದ್ರೆ ಇದು ಕ್ವಾಣಿನ ಮುಂದೆ ಕಿನ್ನೂರಿ ಬಾರಿಸಿದಂಗ ರಾಧ. ನಾ ಹೇಳಿದ್ದು ಹೆಂಡತಿ ಮನಸ್ಸ ಗಂಡ ಅರ್ಥ ಮಾಡ್ಕೋಬೇಕು, ಗಂಡನ ಮನಸ್ಸ ಹೆಂಡತಿ ಅರ್ಥ ಮಾಡ್ಕೋಬೇಕು. ಸಂಸಾರದೊಳಗೆ ಏನ ಕಷ್ಟ ಸುಖ ದುಃಖ ಬಂದರೂ ಸಮಭಾಗಿಯಾಗಿ ಹಂಚಿಕೊಂಡ ನಮ್ಮ ಸಂಸಾರದ ಗುಟ್ಟು ಮತ್ತೊಬ್ಬರಿಗೆ ಬಿಟ್ಟು ಕೊಡ್ಲಾರ್ದ ಒಂದಾಗಿ ಬಾಳೋದನ್ನ ಚಂದನ ಸಂಸಾರ ಅಂತ ಹೇಳಿ. ಅವ್ವಾ ಹಿಂಗೇನ ನನಗೆ ಈಗ ತಿಳಿತ್ ನೋಡು ಪೂರ್ತಿ. ತಿಳಿತಾ? ಹಂಗಾದ್ರೆ ಹಲಗಿನ ಹೆಣ್ಮಾಪ್ ಇವತ್ತು ಕಣ್ಣು ತೆಗೆದು ನೋಡ. ಗೋಪಿ ಮಾಲಕ ನೀ ಬಾ ಸೌಕಾರ ಅದಿ. ನಂದು ಕಾರ್ ಐತಿ, ಬಂಗ್ಲೆ ಐತಿ, ಎಷ್ಟೆಷ್ಟು ಸುಳ್ಳು ಹೇಳಿ ನನ್ನ ಮದ್ವೆ ಆದದಕ್ಕೆ ನಾನು ನಿನ್ನ ಬಾ ತ್ರಾಸ ಕೊಟ್ಟೀನಿ ನೋಡು. ನನಗೆ ಎಲ್ಲರೂ ತ್ರಾಸ ಕೊಡೋರು ಅದಾರ. ಗೋಪಿ ಮಾವ, ಇನ್ಮೇಲೆ ನನಗೆ ನಿನ್ನ ಕಾರ್ ಬೇಡ, ಬಂಗ್ಲೆ ಬೇಡ, ಎಷ್ಟೆಷ್ಟು ಬೇಡ, ನಿನ್ನ ಪಿರಿ ತಂದಿದ್ರೆ ಸಾಕು ನೋಡು. ಇನ್ಮೇಲೆ ಇಬ್ರು ಗುದ್ದಾಡ್ಲಾರ ಹೊಂದ್ಕೊಂಡು ಚಂದ ಸಂಸಾರ ಮಾಡ್ಕೊಂಡು ಹೋಗು. ಇದಕ್ಕೆ ನೀ ಏನಂತಿ? ಈ ಮಾತು ನೀ ಕರೆ ಕರೆ ಹೇಳ್ತೇನೆ. ಕರೆ 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 ನಡಬಾರಕ್ಕೆ ಹೋಗಿ ಅಂಟ್ರೆ ತೆಗಿಯಂಗಿರದ. ಅಂಟ್ರೆ ಇಲ್ಲ ಪಂಟ್ರೆ ಇಲ್ಲ. ಹಂಗಾದ್ರ ಇದೇ ಸಂತೋಷದ ಇಬ್ರು ಹಾಡಿಕೊಂಡು ನೀ ಯಾರು ಹೇಳ್ತಿ ಅದನ್ನು ಕೇಳೋದಕ್ಕೆ ನಾನು ತಯಾರಿದ್ದೀನಿ. ಬಾರೆ ನನ್ನ ಬಂಗಾರಿ ಮೋಹಾದ ಸಿಂಗಾರಿ, ಬಾರೆ ನನ್ನ ಬಂಗಾರಿ ಮೋಹಾದ ಸಿಂಗಾರಿ, ಕೂಡಿ ಒಂದು ನಿಂತ ನಾವು ಶ್ಯಾಮಿಗೆ ಕೂಡಿ ಒಂದು ನಿಂತ ನಾವು ಶ್ಯಾಮಿಗೆ. सुटाई
ಪ್ರಸಾದ್ಲಾಗ ಹಾಡ್ಕೋತ ನಿಂತದಿಲ್ಲ ಏನೇನ್ ಸಮಾಚಾರ? ಅರ್ರರ್ರರ್ರರ್ರೆ ಯಾರು ಬಾಬಾ ಹಿಂಗ್ ಬಂದಿ ಹಾದಿ ತಪ್ಪಿ ಅತ್ತಿ ಇಲ್ಲ ಪರ್ಸ್ಯಾಗ ಬಿ ಕರ್ಕೊಂಡು ಬಂದಿದ್ಯಲ್ಲ ಓ ಬಾಬಾ ಏನ್ ಸಮಾಚಾರ? ಏನಿಲ್ಲ ಮಾವ, ಒಂದಿಟ ಊರಾಗ ಭಾಳ ತಿಂಡಿ ಬೆಳೆದತ್ತೇಳ ತಿಂಡಿ. ಆ ತಿಂಡಿ ಮತ್ತೆ ಅದ್ರ ತಿಂಡು ಹಿಂದಕ್ಕೆ ನಿಮ್ಮ ಅಪ್ಪನು ತಿಂಡಿ ತಿಂಡಿ ಅಂದು ಕುರಾಡ್ ಬಾಯಿ ಹೋಗಿದನು. ನೀ ಅನ್ ಕುಡ್ಗೋಲ್ ಬಾಯಿ ಹೋಗ್ಬೇಕು ಅಂತ ಆಡಿದ್ದೇನು ಓ ಕಡಿವ್ಯಾ. ನಮ್ಮ ಅಪ್ಪಗಳು ತಿಂಡಿನ ಬೇರೆ, ನಮ್ಮ ತಿಂಡಿನ ಬೇರೆ ಮಾವ. ಅಂದ್ರ ಈಗಿನ ನಿಮ್ಮ ತಿಂಡಿ ಶಾಂತ ಓ ಬಾಬಾ. ಗಂಗಪ್ಪ ಮಾವ ಚಾಲೆಂಜ್ ಮಾಡ್ಯ. ಚಾಲೆಂಜ್ ಮಾಡ್ಯಾನು? ಯಾನತ್ತ ಚಾಲೆಂಜ್ ಮಾಡ್ಯಾನು? ಅವನ ಮಗಳನ್ನ ಕುಸ್ತಿಗೆ ಬಿಟ್ಟಾನ. ಆಕಿನ ಕುಸ್ತಿಯಾಗ ಹೋಗಿದ್ರೆ ನಮಗ್ ಕೊಟ್ಟು ಮದುವೆ ಮಾಡ್ತಾನ ಚಾಲೆಂಜ್ ಮಾಡ್ಯಾನ. ಅಂದ್ರ ಅವನ ಮಗಳು ಗೌರಿನ ಕುಸ್ತಿ ಬಿಟ್ಟಾನ ಹಿಂದ ಕುಸ್ತಿ ಬಿಟ್ಟಾನ ಅಟ್ಟಲ್ಲ ಪೌನ್ಯ. ಮೊನ್ನೆ ಮೈಸೂರು ದಸರಾದಾಗ ಕುಸ್ತಿ ಒಳಗೆ ಅಂದ್ರ ಅವನ ಮಗಳು ಗೌರಿ ಕುಸ್ತಿಯಾಗ ಅಟ್ಟು ಬಿರ್ಸ್ ಹೊಂಟ ಹೊಂದ ಬಿರುಸದಾಳ ಅಂತೇಳಿ ನಾವು ಇಲ್ಲೋಡಿಲಿ ನಿನ್ನ ಮುಂದೆ ಹೇಳ್ತೀನಿ ಇಲ್ಲೋಡ. ಗುಜರಾತದಿಂದ 50,000 ಅಲ್ಲ 2 ಲಕ್ಷ ಕೊಟ್ಟ 30 ಸೇರಿ ಹಿಂಡು ಎಮ್ಮಿ ತಂದಣ್ಣೆ. ಅದು ಏನಾಯ್ತು ನೋಡ, ಅಷ್ಟು ಹಿಂಡು ಎಮ್ಮಿ ಹಾಲ ಈ ಹೊಟ್ಟಿಗೆ ರೊಟ್ಟಿ ಬೀಳುವಲ್ಲ. ಯಾನು ಬಾಬಾ 30 ಸೇರ್ ಹಾಲು ಪುರಟ್ ಬೀಳಲಾಗ್ಯಾವ ಅಂತ ಹೇಳ್ತಿ? ಅಂದ್ರ ಕರಿಯದ ಏನ್ ಹಾಲು ಬಿಡ್ತಿರಿಲ್ಲೋ ಕಡಿಮೆಗಳೇ? ಮಾಮ ಆ ಎಮ್ಮಿಗೆ ಕರ ಅಂದ್ರು ಇವನ, ಕ್ವಾನ್ ಅಂದ್ರು ಇವನ. ಇದ್ಯಾನು ಬಾಬಾ? ಕರಾನೂ ಇವನೇ ಐತಿ, ಆ ಎಮ್ಮಿಗೆ ಕ್ವಾಣೂ ಇವನೇ ಐತಿ. ಇದು ಯಾನು ಬಾಬಾ ನಿಮ್ಮದು ಯಾನ್ ತಿಳಿಯವಲ್ದಲ್ಲ ನನಗ? ಮಾಮ ನಿನಗೆ ತಿಳಿಯಂಗಿಲ್ಲ ಗಪ್ಪದ ಒಬ್ಬಗ ಗೊತ್ತದ. ಮಾಮ ಅದಕ್ಕೆ ನಾವೀಗ 3 ವರ್ಷ ಆತು ಊರಾಗ. 3 ವರ್ಷ ಆಯ್ತು ಊರೇ ಬಿಟ್ಟಿದಿ. ಮತ್ತೆ ಎಲ್ಲಿ ಕೊಲ್ಲಾಪುರ ಇಟ್ಟಂಗಿ ಬಟ್ಟಿಗೆ ಹೋಗಿದ್ದಿ ಏನು ಕಡಿವೆ? ಬೆಳಗಾವ್ ಕದಾನಿ ಬೆಳಗಾವ್ ಅದ್ಯಾಕ ಓ ಬಾಬಾ? ಕಂಪ್ಯೂಟರ್ದಾಗ ಡಾವ್ ಕಲ್ಯಾಕ ಡಾವ್. ಕಂಪ್ಯೂಟರ್ ಡಾವ ಅಂದ್ರ ಕಂಪ್ಯೂಟರ್ದಾಗ ಈಗ ಡಾವ್ ಬಂದಾವ ಹಿಂದೀಗ ಅವೆಂತ ಓ ಬಾಬಾ ಡಾವ? ನಿಮ್ಮ ಕಾಲಾಗ ಇದ್ದಿದ್ದಿಲ್ಲ ಮಾಮ. ಪರಿಚಯ ಒಟ್ಟು ನಾವು ಹೇಳ ಶುರು ಮಾಡ. ಡುಬ್ನೇಕಿ ತೆಕ್ಕಿ ಬಡಿಕಿ ಹಿಚ್ಕಿಡಿಕಿ ಅಲಗಡಿಕಿ ಬೆಳಕೊಡಿಕಿ ಹಾರು ಹೊಡಿಕಿ ಎತ್ತಿ ಬಡಿ. ಅದು ಏನ್ ಅದಾವ ಬಾಬಾ? ಇನ್ನ ಭಾಳ ಅದಾವ. ಟೈಮ್ ಬಂದಾಗ ತೋರಿಸ್ತಾನ. ಆಯ್ತು ಬಾಬಾ, ಟೈಮ್ ಬಂದಾಗ ತೋರ್ಸಕತ್ತ. ಆದ್ರ ನೀವು ಈಗ ಎದಕ್ಕೆ ಬಂದಿರಿ ಯಾಕೆ ಬಂದಿರಿ ಅನ್ನೋದು ತಿಳಿಲಿಲ್ಲ ಓ ಬಾಬಾ? ಮಾಮ ಎದಕ್ಕೆ ಬಂದಿರಿ ಯಾಕೆ ಬಂದಿರಿ ಹಿಂಗ್ಯಾಕೆ ತಿರ್ಕೊತ್ ಬಂದಿರಿ ಅಂತ ಹೇಳುದಂದ್ರ ನಮಗೊಂದು ಒಳ್ಳೇದು ಮಹಾರಾಷ್ಟ್ರ ಮೌಳಿ ಏನ್ ಬೇಕಾಗಿತ್ತು. ಮಣ್ಣಗಂಡ ನರದಾಗ ಚಲೋ ಇರ್ಬೇಕು, ದಿನ 50 ಸೇರಿ ಹಿಂಡು ತಿರ್ಬೇಕು. ಆಯ್ತಪ್ಪ 4 ಲಾಕ್ ಹೋಗ್ಲಿ ಅದ್ ಮಾಮ. ಅವು ಏನದಲ್ಲ ಒಟ್ಟು ಎಮ್ಮಿ 20 ಹಾಕಿರೋಲಕ್ಕ ಒಟ್ಟು ಎಮ್ಮಿ. ಬಾಬಾ ಸಾವ್ಕಾಸ್ ಒಂದು ಎಮ್ಮಿ ನಿನ್ನ ಎದಿ ಮ್ಯಾಲ ಒಂದು ಕಾಲು ಇಟ್ಟು ನೀನ್ ನೆಗ್ಗಿ ಹೊಕ್ಕಿ ಬಾಬಾ. ಇನ್ನು ಮಹಾರಾಷ್ಟ್ರದಾಗ ಒಟ್ಟು ಎಮ್ಮಿ ನಿನ್ನ ಎದಿ ಮ್ಯಾಲ ಕಾಲಿಟ್ಟು ಅಂದ್ರೆ ನೀ ತೆಗಿಲಾರದೆ ಸಾಪಾಗಿ ಹೋಗ್ತಿ ಬಾಬಾ. ಮಾಮ ನನ್ನ ತಾಕತ್ತು ಬದಲಿಲ್ಲ ನಿನಗೆ ಗೊತ್ತಿಲ್ಲ. ಒಟ್ಟು ಬಿರ್ಸ ಮುಂದೆ ನೋಡ್ಲಿ ಬರ್ತಾ ಗೊತ್ತಾಕತಿ. ಒಟ್ಟು ನಾವು ಮಹಾರಾಷ್ಟ್ರದ ಮೌಳಿ ಎಮ್ಮಿ ಒಯ್ಲಾಕ್ ಬಂದಿವಿ. ಮೌಳಿ ಎಮ್ಮಿಗೆ ಅನ್ಕಮ್ಮು ಬಾಬಾ. ನಮ್ಮ ಮಹಾರಾಷ್ಟ್ರದಾಗ ಪಂಡ್ರಾಪುರ ಸೊಲಾಪುರಕ್ಕೆ ಹೋದ್ರೆ ನೀವು ಬೇಡದಂತ ಎಮ್ಮಿ ಸಿಗ್ತಾವ. ಎಮ್ಮಿದ ನೀವು ಕಾಳಜಿ ಮಾಡಬೇಡ್ರಿ ಬಾಬಾ, ಎಮ್ಮಿ ನಾ ಕೊಡಿಸ್ತೀನಿ. ಹಿಂಡಿ ಮಗ ಅದ ನೋಡು ಬಾಬಾ. ನಂದೊಂದಿಟ್ಟು ಕೆಲಸ ಗಡಬಡಾಗೈತಿ ಓ ಬಾಬಾ. ಮಾಮ ಏನು ಗಡಬಡಾಗೈತಿ? ನಮ್ಮ ಪೋರ್ ಒಂದು ಹೊಟ್ಲೆಗೈತಿ ಓ ಬಾಬಾ. ಪರಿಶ್ಯಾ ರಾಧಾಬಾಯಿ ಹೊಟ್ಲೆ ಆಗ್ಯಾಳತ್ತು. ಹೆಸರಾಗ್ಯಾಳತ್ತ. ಏ ಕಡಿವೆಗೊಳೆ ಉತ್ತವ್ರಿಗೆ ಕೇಳಿ ಹೇಳ್ತಾರ, ಹೊಟ್ಲೆ ಅಂದ್ರು ಒಂದೇ ಬಸರ್ ಅಂದ್ರು ಒಂದೇ. ನೋಡಲ್ಲಿ ಕೇಳೋ ಎಟ್ಟೈತಿ ನಮ್ಮ ಮಂದಿ. ಮಾಮ ಏನಪ್ಪ ಬರ್ಬರ್ತ 8 ದಿನಕ್ಕೆ 10 ದಿನಕ್ಕೆ ಭೇಟಿ ಹಾಕಿದ್ದಿ, ಟಪಾಲ್ ಹಾಕ್ತಿದ್ದಿ, ಅಂತರ್ದೇಶಿ ಕಳಿಸ್ತಿದ್ದಿ, ಫೋನ್ ಹಚ್ತಿದ್ದಿ. ಬರ್ಬರ್ತ ನಮ್ಮನ್ನ ಮರ್ತ ಬಿಡಂಗ್ ಕಾಂತಿ. ಮತ್ತು ರಾಧಾಬಾಯಿ ಹೊಟ್ಲೆ ಇದ್ದದ್ದು ಹೇಳಿಲ್ಲ. ಹಿಂಗಾದ್ರೆ ಹೆಂಗ ಮಾಮ?
ಹಾ ಏ ಮರ್ತಿಲ್ ಓ ಬಾಬಾ ಹಾ ಇನ್ನ ನಿನ್ನಿ ಹೊತ್ತು ಮುನಿಗೆ ಹಳೆ ಟಪಾಲ್ ಬಂದೈತಿ ಹಾ 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 ನಾನು ನಿಮಗೆ ಇವತ್ತು ಟಪಾಲ್ ಹಾಕವನಿದ್ನಿ ಹಂಗೋ ಅನಾಯಿಸಿ ಬಂದಿರಿ ಬಾಬಾ ಇವತ್ತೊಂದಿನ ಇಲ್ಲೇ ಮುಕ್ಕ ಮಾಡ್ರಿ ಶಿಸ್ತಾಗಿ ಊಟ ಮಾಡಿ ಮಸ್ತಾಗಿ ನಿದ್ದೆ ಮಾಡಿ ಮುಂಜಾನೆ ಎದ್ದು ಪಂಡ್ರಾಪುರಕ್ಕೆ ಹೋಗಿ ಮೌಳಿ ಎಮ್ಮಿ ತಗೊಂಡರು ಮುಂದಿನ ಮಾತು ಮುಂದೆ ಬಾಬಾ ನಡ್ರಿ ಹೋಗೋಣ ಪರಿಚಯ ಹೆಂಗ ಮಾಡೋನು ಹೆಂಗೂ ಬರೋದು ಬಂದೇವ ಹಾ. ಇವತ್ತೊಂದ್ ದಿವ್ಸ ಇಲ್ಲೇ ವಸ್ತಿ ಮಾಡೋಣ ಹಾ. ನಾಳೆ ಪಂಡ್ರಾಪುರಕ್ಕೆ ಹೋಗಿ ಎಮ್ಮಿನೂ ಅಂತ ತರೋಣ ಹಾ. ಮತ್ ಕುಬುಸನು ಸನೇದಾಗಿತ್ತಂದ್ರ ಹಣ್ಣು ನನಗೆ ಹೊಡೆದು ಕುಬುಸ ಮುಗಿಸ್ಕೊಂಡ ಹೋಗುನು ಹಿಂಗತಿಯ ತೊಡಸಲಡಿಸಿಕೊಂಡ ಹಂಗಾದ್ರೆ ನಾವು ಕಂಡಾಪಟ್ಟಿ ಮೇದಾವ್ರ ಕುಸ್ತಿ ಮಂದಿ ಹೊಳೆ ಸಾಲ ಹುಡುಗನ ಏ ಸ್ಪೆಷಲ್ ಏನು ಬೆಣ್ಣು ಏನು ಚಜ್ಜಕೋ ಏನು ತುಪ್ಪ ನೋಡಿಲಿ ಕೈ ಹಾಕಿದ್ರೆ ಹತ್ತಂಗ್ ತಿಂದ ಮನುಷ್ಯ ಅದು ಒಂದು ಆತ ಸ್ಪೆಷಲ್ ನನ್ನ ಬದ್ದಲ್ಲ ಏನಾರ ಒಂದು ಹೋತ ಗೀತಾಕ್ ಹೋದ ಫಸ್ಟ್ ಕ್ಲಾಸ್ ಒಣಗಿ ಮಾಡ್ತಾನ ಅಂದ್ರಿ ನಮ್ಗೆ ಇಲ್ಲೇ ವಸ್ತಿ ಬಿತ್ತ ಇಲ್ಲಿ ಕೈ ಇಲ್ಲ ಯಾನು ಓ ಬಾಬಾ ಅಪರೂಪಕ್ಕೆ ನೀವು ಬಂದಿರಿ ಅಂದ್ರೆ ಹೋತ್ ಯಾಕೆ ಓ ಬಾಬಾ ಮಣ್ಣಗಂಡ ನಾವು ಮೂರ್ರ ಕ್ವಾಣೆ ಕಡಿತೀನಿ ಬಾಬಾ ಹೊತ್ತು ಹೊಂಡುತನ ತಿನ್ರಿಲ್ಲ ಎಟ್ಟು ತಿಂದಿರಿ ನಡ್ರಿ ಬಾಬಾ ಅದಕ್ಕಿಂತ ಮುಂದಿಂದ ಕಡಿತೀನಿ ಬಾಬಾ ಇದು ಏನು ಭಾಳ ಮಿಕ್ಸ್ ಕಾಣಿಸ್ತೈತಿ ಬಾ ಏ ಬಾಬಾ ನಾಯಿಗಳೆಲ್ಲ ಬಂದ್ಗಿಂದ ನೀನು ಆವಾಜ್ ಕೇಳಿ ನಾಟಕ ನೋಡಿ ಬಿಡ್ಲಕ್ಕಿಲ್ಲ ರೆಡಿ ಇದು ಎದ್ದಿದ್ದು ಬಂದದ್ದು ಹಡಿಸಂಟ್ರೆ ನಾಯಿ ಅಂತೇಳಿ ನಡ್ರಿ ಬಾಬಾ